ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಮಿರರ್ ಇಮೇಜ್ ಅಥವಾ ವಾಟರ್ ಇಮೇಜ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದಾಗಿರುತ್ತೆ. ನೀವು ನೋಡಬಹುದು ಯಾವ ರೀತಿಯೆಲ್ಲ ಮಿರರ್ ಇಮೇಜ್ ಅಥವಾ ವಾಟರ್ ಇಮೇಜಸ್ನ ಕೇಳ್ತಾರೆ, ಅಥವಾ ಒಂದು ಇಮೇಜಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ಗಳ ಬರಬಹುದು ಅಂತಕ್ಕಂಥ ಒಂದು ಐಡಿಯಾ ನಿಮಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ಹೀಗಿದೆ. ವಿಚ್ ಆನ್ಸರ್ ಫಿಗರ್ ವಿಲ್ ಕಮ್ ನೆಕ್ಸ್ಟ್ ಇನ್ ದ ಗಿವನ್ ಪ್ರಾಬ್ಲಮ್ ಫಿಗರ್ ಸೀರೀಸ್. ಅಂದರೆ ಒಂದು ಸೀರೀಸನ್ನು ಕೊಟ್ಟಿದ್ದಾರೆ ಇಲ್ಲಿ, ಫಿಗರ್ ಸೀರೀಸು. ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಬಾಕ್ಸ್ಗಳಿದ್ದಾವೆ. 4 ಬಾಕ್ಸಲ್ಲಿ ಏನಾಗಿದೆ, ಇಲ್ಲಿ ಫಸ್ಟ್ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ, 2 ಸರ್ಕಲನ್ನು ಕೊಟ್ಟಿದ್ದಾರೆ. ಅದು ಒಂದು ಲೈನ್ಗೆ ಮಿಡ್ ಪಾಯಿಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಹೌದಲ್ವಾ? ಮಿಡ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಆದರೆ ಅದೇ ಸೇಮು ಏನಿದೆ, ಒಂದು ಲೈನ್ ಇದೆ ಆ್ಯಂಡ್ ಈ ಒಂದು ತುದಿ ಎಂಡ್ ಪಾಯಿಂಟಲ್ಲಿ ಏನಿದೆಯೋ ಅಲ್ಲಿ ಸರ್ಕಲನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಏನಿದೆ, ಒಂದು ಲೈನ್ ಇದೆ, ಮಧ್ಯದಲ್ಲಿ 2 ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ, ಅಥವಾ ಸ್ಕ್ವೇರ್ ಅಂತ ಹೇಳ್ಬಹುದು, ಚೌಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯ ಕೊಟ್ಟಿದ್ದಾರೆ, ಇಲ್ಲಿ ಎಂಡ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಮಧ್ಯ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಿಲ್ಲಿ ಎಂಡ್ ಪಾಯಿಂಟಲ್ಲಿ ತೊಗೊಳ್ಬೇಕು, ಹೌದಾ? ಎಂಡ್ ಪಾಯಿಂಟಲ್ಲಿ ಚೌಕಗಳನ್ನು ತೊಗೊಳ್ಬೇಕಾಗುತ್ತೆ, ಸ್ಕ್ವೇರನ್ನು ತೊಗೋಬೇಕಾಗುತ್ತೆ. ಸೊ ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ಹೇಳಿದರೆ ಆಪ್ಷನ್ ಬಿ ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥದ್ದು. ಇದು ಬಂದರೆ ನಾವು ಒಂದು ಸರ್ಕಲ್ಲು, ಒಂದು ಚೌಕವನ್ನು ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಇನ್ನು ಇದು ನೋಡ್ತಾ ಹೋದರೆ ಟ್ರಯಾಂಗಲ್ಸ್, ತ್ರಿಭುಜವನ್ನು ಕೊಟ್ಟಿದ್ದಾರೆ, ತ್ರಿಭುಜಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ, ಹೌದಾ? ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸರ್ಕಲನ್ನು ಕೊಟ್ಟಿದ್ದಾರೆ, ಸರ್ಕಲ್ಗೆ ಸಂಬಂಧಪಟ್ಟಂತೆ ಈ ಒಂದು ಇದು ಬರಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಂತ ಹೇಳಿದರೆ ಆಪ್ಷನ್ ಬಿ, 2 ಎಂಡಿನಲ್ಲಿ ಬರ್ತಕ್ಕಂಥದ್ದು ಸ್ಕ್ವೇರ್ ಆಗಿರುತ್ತೆ, ಚೌಕ ಬಂದಿರತಕ್ಕಂಥ ಒಂದು ಚಿತ್ರವನ್ನು ನಾವು ಉತ್ತರವಾಗಿ ತಗೊಳ್ಬಹುದಾಗಿರುತ್ತೆ. ಸೊ ಆನ್ಸರು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ಮುಂದಿನ ಪ್ರಶ್ನೆ ಹೀಗಿದೆ. ವಿಚ್ ಆಫ್ ದ ಆಪ್ಷನ್ ಫಿಗರ್ ಬಿಯರ್ಸ್ ದ ಕ್ಲೋಸೆಸ್ಟ್ ರೆಸಿಂಬ್ಲೆನ್ಸ್ ಟು ದ ಕ್ವೆಶ್ಚನ್ ಫಿಗರ್. ಅಂದರೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನಿದೆಯೋ ಅಥವಾ ಫಿಗರ್ ಏನಿದೆಯೋ ಅದಕ್ಕೆ ನಿಯರ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಫಿಗರ್ನ ನಾವು ಹುಡುಕಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್. ಏನು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಒಂದು ಗ್ಲಾಸ್ ಅಥವಾ ಏನೋ ಒಂದು ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿ ಏನು ಮಾಡಿದ್ದಾರೆ, ಫಿಗರಲ್ಲಿ 2 ಕೊಟ್ಟಿದ್ದಾರೆ, ಹೌದಾ? ಸೊ 2 ಫಿಗರನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, 1. ಆಮೇಲೆ ಬರ್ತೀನಿ ಇನ್ನೊಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಆಪೋಸಿಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲೋಸೆಸ್ಟ್ ಅಂತ ಹೇಳಿದ್ದಾರೆ ನೋಡಿ, ಕ್ಲೋಸೆಸ್ಟ್ ಅಂದರೆ ಅದಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಸರ್ಕಲ್ನ ಇದನ್ನ ನೋಡಿ, ಈ ರೀತಿ ಈ ಕಡೆ ಹೆಡ್ಜು ದೊಡ್ಡದಾಗಿದೆ, ಮೇಲ್ಗಡೆ ಹೆಡ್ಜು ಚಿಕ್ಕದಾಗಿದೆ, ಹೌದಾ? ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲ್ಗಡೆ ಹೆಡ್ಜ್ ಏನಾಗಿದೆ, ದೊಡ್ಡದಾಗಿದೆ. ಬಟ್ ಹಾಗಾಗಿ ಇದೇನಾಗುತ್ತೆ, ಇದು ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೋಡ್ತಾ ಹೋದರೆ, ಸೊ ಈ ಥರ ಒಂದು ಇಮೇಜಸ್ಸು ಇಲ್ಲಿ ಕೊಟ್ಟೇ ಇಲ್ಲ, ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಇನ್ನು ಇದು ಅಷ್ಟೇ, ಇದೇನಾಗಿದೆ, 2 ಏನು ಈ ಕಡೆ ರೆಕ್ಕೆಗಳನ್ನ ಕೊಟ್ಟಿದ್ದಾರೋ, ಸೊ ಆ 2 ರೆಕ್ಕೆಗಳನ್ನ ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ತಂದು ಮಾಡಿದ್ದಾರೆ, ಇದು ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ನಿಯರೆಸ್ಟ್ ಅಂತ ಹೇಳಿದರೆ ಇದು ಯಾಕೆ? ಸೊ ಇಲ್ಲಿ 1 ರೆಕ್ಕೆ ಕೊಟ್ಟಿದ್ದಾರೆ, ಇಲ್ಲಿ ಇನ್ನೊಂದು ಇಲ್ವಲ್ಲ ಅಂದರೆ ನಿಮ್ಮ ವಾದ ಆದರೆ ನೋಡಿ, ಇದು ಏನು ಕೊಟ್ಟಿದ್ದಾರೋ ಫೋಲ್ಡ್ ಮಾಡಿ ನೀವು, ಈ ಒಂದು ರೆಕ್ಕೆ ಏನಿದೆಯೋ ಇದು ಮತ್ತು ಇದು 2 ಸೊ ಈ ಕಡೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಈ ಇಮೇಜಸ್ಸು ಫಾರ್ಮೇಷನ್ ಆಗುತ್ತೆ, ಹೌದಾ? ಸೊ ಇಲ್ಲೇನಿರ್ತಕ್ಕಂಥ ಚಿತ್ರ ಇದಾಗೇ ಇದೆ. ಈ ರೆಕ್ಕೆ ಎರಡೂ ಸಹ ಒಂದಕ್ಕೊಂದು ಮಡಿಸಿದಾಗ ನಮಗೆ ಬರ್ತಕ್ಕಂಥ ಇಮೇಜ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಏನಲ್ಲಿ ಇರ್ತಕ್ಕಂಥ ಒಂದು ಇಮೇಜು ನಮಗೆ ಫಾರ್ಮೇಟ್ ಆಗ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಏನ ಲಾಕನ್ನು ಮಾಡಬೇಕಾಗುತ್ತೆ. ಇನ್ನು ಇದೆಲ್ಲ ಬಂದಿರತಕ್ಕಂಥದ್ದು ನಿಯರಲ್ಲಿ ಇಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಅಂತ ನಾವು ತಗೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ನಾವು ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇದೆಲ್ಲ ಒಂದೇ ಕ್ವಶನ್ ಪೇಪರ್ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಚೂಸ್ ದ ಮೋಸ್ಟ್ ಸೂಟಬಲ್ ವೆನ್ ಡಯಾಗ್ರಾಮ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್. ಸೊ ವೆನ್ ಡಯಾಗ್ರಾಮ್ ಅಂತ ಹೇಳಿದಾಗ ಕಂಪಲ್ಸರಿಯಾಗಿ ಒಂದು ಕ್ವಶನ್ನು ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಳಿ ನೀವು, RRB ಗ್ರೂಪ್ ಶಿಫ್ಟ್ 1 ಆಗಿರ್ಬೋದು, 2 ಆಗಿರ್ಬೋದು, ಎಷ್ಟು ಎಕ್ಸಾಮ್ಸ್ ನಡೆಸ್ತಾರೋ ಅಷ್ಟರಲ್ಲೂ ಸಹ ಈ ವೆನ್ ನಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಕೊಡ್ತಾರೆ. ಸೊ ವೆನ್ ಡಯಾಗ್ರಾಮ್ಗೆ ನೀವು ಮೊದಲು ಅದು ತಿಳ್ಕೊಳ್ಳೋಕ್ಕಿಂತ ಮೊದಲು ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ 2 ರೀತಿಯಲ್ಲಿ ನಮಗೆ ಕ್ವಶನ್ಸ್ನ ಕೇಳ್ತಾರೆ. ಫಸ್ಟ್ ಕ್ವಶನ್ ಯಾವ ರೀತಿ ಅಂತಂದರೆ, ಪದಗಳನ್ನ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ವೆನ್ ಡಯಾಗ್ರಾಮ್ನ ರಚನೆ ಮಾಡಿ ಅಂತ ಕೊಡ್ತಕ್ಕಂಥದ್ದು. ಎರಡನೇದಾದ ಯಾವ ರೀತಿ ಅಂತ ಹೇಳಿದರೆ, ವೆನ್ ಡಯಾಗ್ರಾಮ್ ಅವರೇ ಕೊಟ್ಬಿಟ್ಟು ವರ್ಡ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಇದನ್ನು ಕೊಡ್ತೀನಿ ನೋಡಿ, ಈಗ ಈ ರೀತಿ ಒಂದು ಸರ್ಕಲನ್ನು ತೊಗೊಳ್ತೀವಿ ಅಂತ ಹೇಳಿದರೆ ನೋಡಿ, ಈ ರೀತಿ ಇದೆ ಅಂತ ಒಂದು ವೆನ್ ಡಯಾಗ್ರಾಮ್ನ ಕೊಟ್ಬಿಟ್ಟು ಆಪ್ಷನ್ಸ್ಗಳನ್ನ ಕೊಡ್ತಾರೆ. ಸೊ ಇದು ಎಲ್ಲಿ ಬರಬಹುದು, ಮೂಗು, ಬಾಯಿ, ಕಣ್ಣು ಈ ರೀತಿ ಬರ್ಬೋದು, ಅಥವಾ ಮನೆ,
ಓಕೆ, ಬಾಗಿಲು, ಕಿಟಕಿ ಈ ರೀತಿ ಬರಬಹುದು. ಅಥವಾ ಇನ್ನು ನೋಡ್ತಾ ಹೋದರೆ ಮನುಷ್ಯ, ಕಣ್ಣು, ಸೊ ತಲೆ ಕಣ್ಣು ಈ ರೀತಿ ಕೊಡ್ತಾ ಹೋಗ್ಬೋದು. ನೋಡಿ, ಮನುಷ್ಯನಲ್ಲೇ ತಲೆ ಬರುತ್ತೆ, ತಲೆಯಲ್ಲಿ ಕಣ್ಣು ಬರುತ್ತೆ. ಸೊ ಈ ರೀತಿ ವೆನ್ ಡಯಾಗ್ರಾಮ್ನ ಕೊಟ್ಟು ಹ್ಯಾಂಡ್ಸನ್ನು ಚೂಸ್ ಮಾಡಿ ಅಂತ ಕೊಡ್ಬೋದು. ಅಥವಾ ಈ ಥರ ವರ್ಡ್ಸನ್ನು ಕೊಟ್ಬಿಟ್ಟು ಹಾರ್ಸ್, ಮಂಕಿ, ಟೈಗರ್ 3 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಈ 3 ಏನಿದೆ, 3 ಸಹ ಒಂದು ಪ್ರಾಣಿಗಳಿದೆ, ಅನಿಮಲ್ನ ನೇಮ್ ಅಂತ ಹೇಳಬಹುದಾಗಿರುತ್ತೆ. ಆದರೆ ಒಂದಕ್ಕೊಂದು ರಿಲೇಟೆಡ್ ಯಾವುದೂ ಇಲ್ಲ. ಹಾರ್ಸೇ ಸಪ್ರೇಟು ಒಂದು ಪ್ರಾಣಿ ಆಯಿತು, ಆ್ಯಂಡ್ ನೆಕ್ಸ್ಟ್ ಬಂದು ಮಂಕಿನೇ ಸಪ್ರೇಟು, ಟೈಗರೇ ಸಪ್ರೇಟು. ಹಾಗಾಗಿ ನಾವು ಆನ್ಸರ್ ಯಾವ್ದು ತೊಗೋಬೋದು, ಆಪ್ಷನ್ 1 ತೊಗೊಳ್ಬಹುದಾಗಿರುತ್ತೆ. ಈ ರೀತಿ ನಿಮಗೆ ಫಸ್ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳು ಏನಿದೆಯೋ ಅದು ಒಂದಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಬೇರೆ ಬೇರೆ ಸಂಬಂಧನ ಅಥವಾ ಯಾವುದಕ್ಕೆ ಏದು ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಆ ಒಂದು ವಿಷಯ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆನ್ಸರ್ನ ಈಸಿಯಾಗಿ ನಾವು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ರೀಪ್ಲೇಸ್ ದ ಕ್ವೆಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್. ಎಸ್, ಮತ್ತೇನು, ಕ್ಯಾನ್ ರೀಪ್ಲೇಸ್ ದ ಕ್ವೆಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಸೀರೀಸ್. ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಏನು ಸೀರೀಸ್, 4ನೇ ಸೀರೀಸಲ್ಲಿ ಯಾವ ಒಂದು ಪಿಕ್ಚರ್ ಬರಬೇಕು ಅಥವಾ ಫಿಗರ್ ಬರಬೇಕು ಅಂತಕ್ಕಂಥದ್ದು. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದರೊಳಗಡೆ ಒಂದು ಓವೆಲ್ಸ್ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ ನಾವು ಹೇಳ್ಬೇಕಂದ್ರೆ ಒಂದು ಏರೋಪ್ಲೇನ್ ರೀತಿಯಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸೊ ಏರೋಪ್ಲೇನ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನಿದೆ, ಈ ಒಂದು ಪಾಯಿಂಟು ಉತ್ತರದಲ್ಲಿದೆ. ಸೊ ಇದೇನಿದೆ, ದಕ್ಷಿಣ, ಆಪೋಸಿಟ್ ಆಯಿತು. ಇಲ್ಲೇನಿದೆ, ಪಶ್ಚಿಮ ಕಡೆ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಗೆ ಏನು ಬರಬೇಕು, ಪೂರ್ವದ ಕಡೆ ಬರಬೇಕು, ಒಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಏರೋಪ್ಲೇನ್ ಎಲ್ಲೆಲ್ಲ ಇದೆ. ಸೊ ಇಲ್ಲಿ ಬಂದಿದೆಯಾ, ಇಲ್ಲ, ಇಲ್ಲಿದೆಯಾ, ಇಲ್ಲಿ ತಪ್ಪಿದೆ. ಸೊ ಏರೋಪ್ಲೇನ್ ಅಂತ ನಾವು ಅಂದ್ಕೊಂಡು ಇಲ್ಲಿ ಚಿತ್ರ ನೋಡ್ತಾ ಹೋಗಿದ್ವಿ. ಅದು ಅವ್ರು ಏನು ಮಾಡಿದ್ದಾರೆ, ಇಲ್ಲಿ ತ್ರಿಭುಜ, ಓವೆಲ್ ಶೇಪು, ಪ್ಲೇಸ್ ಶೇಪು ಈ ರೀತಿ ಕನ್ಸಿಡರ್ನ ಮಾಡಿದ್ದಾರೆ, ಹೌದಾ? ಸೊ ಇಲ್ಲಿ ಪ್ಲೇಸ್ ಇಲ್ಲಿ ಕೊಟ್ಟಿದ್ದಾರೆ, ತ್ರಿಭುಜ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಓವೆಲ್ ಇಲ್ಲಿ ಕೊಟ್ಟಿದ್ದಾರೆ, ತ್ರಿಭುಜ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ, ಇದು ಸರ್ಕಲಿಂದ ಆಚೆನೆ ಹೊರಟೋಗಿದೆ. ಹಾಗಾಗಿ ಈ 3 ಆನ್ಸರ್ ಬರಲ್ಲ. ಆಪ್ಷನ್ ಎ ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥ ಒಂದು ಮಾರ್ಕ್ ಹೇಳ್ಬಹುದಾಗಿರುತ್ತೆ, ಹೌದಾ? ನೆಕ್ಸ್ಟ್ ಬಂದು ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ಫಿಗರ್ಸ್. ಸೊ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ನಮ್ಗೆ ಏನು ಫಸ್ಟ್ ಗೊತ್ತಿರಬೇಕು. ನಮಗೆ ಟ್ರಯಾಂಗಲ್ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ 3 ಬಾಹುಗಳು ಕಂಡು ಬರುತ್ತೆ, 3 ಕೋನಗಳು, 3 ಬಾಹುಗಳು ಮತ್ತು 3 ಶೃಂಗ ಬಿಂದುಗಳನ್ನು ಕಂಡು ಬರ್ತಕ್ಕಂಥ ನಾವು ತ್ರಿಭುಜ ಅಂತ ಹೇಳ್ತೀವಿ. ಇಲ್ಲಿ ಕೇಳ್ತಕ್ಕಂಥ ಹೌ ಮೆನಿ ಟ್ರಯಾಂಗಲ್ಸ್ ಅಂದರೆ ಒಟ್ಟು ಎಷ್ಟು ತ್ರಿಭುಜಗಳು ಈ ಒಂದು ಫಿಗರಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ನಮಗೆ ಒಂದು ಏನಂತ ಹೇಳಿದ್ರೆ, ಈ ಟ್ರಯಾಂಗಲಲ್ಲಿ ಕಂಡುಹಿಡಿಬೇಕಂತೇಳಿ ಸಿಂಗಲ್ ಆಗಿ ಕೊಟ್ಟರೆ ಇಟ್ ಮೀನ್ಸ್ ಇದು 1 ಅಂತ ನಾವು ಹೇಳ್ಬಿಡ್ತೀವಿ. ಅದೇ ರೀತಿ ಇಲ್ಲೇನಾರ ಕೊಟ್ಟರೆ ಏನಂತ ಹೇಳ್ಬಹುದು, 1 + 2 ಟೋಟಲ್ ಆಗಿ 3 ಕಂಡು ಬರುತ್ತೆ. ನಾವು ಡೈರೆಕ್ಟಾಗಿ ಹೇಳ್ಬೋದು 1, 2, 3 ಅಂತ. ಆದರೆ ಈ ಒಂದು ಫಿಗರನ್ನು, ತ್ರಿಭುಜವನ್ನು ಜಾಸ್ತಿ ಕೊಟ್ಟಾಗ ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಸೊ 1, 2, 3. ಸೊ ಈ ರೀತಿ ಕೊಟ್ಟಾಗ ನಾವು ಲೆಕ್ಕ ಹಾಕ್ತಾ ಕೂತ್ರೆ ತುಂಬ ಟೈಮ್ ಹಿಡಿಯುತ್ತೆ. ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋದರೆ, ಇಲ್ಲಿ ನಾವು 1 ಏನು ಕೊಟ್ಟಿದ್ದಾರೋ ಇಲ್ಲಿ 1, ಇದನ್ನು 2 ಅಂತ ತೊಗೊಳ್ಬೇಕಾಗುತ್ತೆ, ಇದನ್ನು 3 ಅಂತ ತೊಗೊಳ್ಳಿ, ಇದನ್ನು 4 ಅಂತ ತೊಗೊಳ್ಳಿ, ಇದನ್ನು ನಾವು ಪ್ಲಸ್ಸನ್ನು ಮಾಡಬೇಕಾಗುತ್ತೆ. ಸೊ 4, 3, 7, 7, 8, 9, 10. ಅಲ್ಲಿಗೆ ಒಟ್ಟು ಎಷ್ಟು ತ್ರಿಭುಜ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ 10 ತ್ರಿಭುಜಗಳು ಕಂಡು ಬರುತ್ತೆ. ಅದೇ ರೀತಿ ಇದನ್ನ ನೋಡ್ತಾ ಹೋಗೋಣ ನಾವು. ನೋಡಿ, ಇಲ್ಲಿ 1 ಮತ್ತು ಇಲ್ಲೊಂದು 2 ಟೋಟಲ್ ಆಗಿ ನೋಡ್ತಾ ಹೋದರೆ ಪ್ಲೇಸ್ ಮಾಡಿದ್ರೆ ನಮಗೆ 3 ಸಿಗುತ್ತೆ, ಹೌದಾ? ಈ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡ್ತಾ ಹೋದಾಗ 1 + 2 3 ಏನಿದೆಯೋ ಇದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ 3 ಬರುತ್ತೆ. ಅದೇ ರೀತಿ ಇದಕ್ಕೆ ಅಷ್ಟೇ 3 ಬರುತ್ತೆ, ಹೌದಾ? ನೋಡಿ 1, 2, 3 ಟೋಟಲ್ ಆಗಿ ನಮಗೆ 3 ಬರುತ್ತೆ. ಇದು ಅಷ್ಟೇ ನೋಡಿ, 1 + 2 3 ಬರುತ್ತೆ ಟೋಟಲ್ ಆಗಿ. ಇದನ್ನು ನಾವು ತಗೊಂಡಾಗ 3 ಆಯಿತು. ಸೊ ಇಲ್ಲಿ ಎಷ್ಟಾಯಿತು, ಇದು 3, ಇದು 3, ಇದು 3 ಟೋಟಲ್ ಎಷ್ಟಾಯಿತು, ಈ ಒಂದು ಫಿಗರ್ಗೆ 9 ಬಂತು. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಕಡೆ ಒಂದು ಫಿಗರ್ ಇದೆ ನೋಡಿ, 1, 2 ಟೋಟಲ್ ಆಗಿ ನಾವು 3 ಅಂತ ತೊಗೊಂಡ್ರೆ ಇಲ್ಲಿ 3 ಇದೆ. ಇದರಲ್ಲೂ ಅಷ್ಟೇ ನೋಡಿ, 1, 2 ಟೋಟಲ್ ಆಗಿ ಇದು ಒಂದು 3. ಆ್ಯಂಡ್ ನೆಕ್ಸ್ಟು ಇದನ್ನು ನೋಡಿ, ನೀವು ಏನು ಕೊಟ್ಟಿದ್ದಾರೆ ಅಲ್ಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ರೀತಿ ತಗೊಂಡಾಗ ನಾವು ನೋಡಿ ಈ ರೀತಿ
ಸೊ ನೋಡಿ 1 2 3 4 ಆಯಿತು. ಅದೇ ರೀತಿ ಎರಡೆರಡಕ್ಕೆ ತಗೊಂಡಾಗ ಈ ರೀತಿ ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಒಟ್ಟು ಈ ಸಿಂಗಲ್ 4 ಬರುತ್ತೆ, ಡಬಲ್ 4 ಬರುತ್ತೆ, ಒಟ್ಟು 8 ಬರುತ್ತೆ. ಇದೆಷ್ಟಾಯ್ತು ಅವಾಗ ಟೋಟಲಾಗಿ? ಇದು 8 ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ, ಹೌದಾ? 8 2 ಅಲ್ಲಿಗೆ 1 ಮತ್ತು ಇದು 1 ಆಯಿತು. ಈಗ ಟೋಟಲಾಗಿ ನಮ್ಗೆ ಎಷ್ಟಾಗುತ್ತೆ ನೋಡಿ, ಈ ಕಡೆದು 9 ಇದೆ, ಈ ಕಡೆ ಟೋಟಲಾಗಿ ನಮಗೆ 9 ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟು ಇದು 1, ಇದು 8 8 1 9 9 1 10 10 3 13 13 3 16 ಇದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗಿದ್ರೆ ನಮಗೆ ಇಲ್ಲಿ ಸಿಗ್ತಕ್ಕಂಥ ಮತ್ತೊಂದು ಟ್ರಯಾಂಗಲ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ನೋಡಿ ಇಲ್ಲಿದೆ. ಇದು ಒಂದು ಟ್ರಯಾಂಗಲ್, ಹೌದಾ? ಸೊ ಅದೇ ರೀತಿ ಇದು ಅಷ್ಟೇ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಆಯಿತು. ಒಟ್ಟು 2 ಟ್ರಯಾಂಗಲ್ ಬಂತು. ಟೋಟಲಾಗಿ ನೋಡಿ ಕೂಡ್ತಾ ಹೋದೈತೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ 9 6 15 15 16 17 ಆಯಿತು, 17 27 ಆಯಿತು. ಆಪ್ಷನ್ 4 27 ಬರುತ್ತೆ. ಸೊ ಈ ರೀತಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ನಿಮಗೆ ಗೊತ್ತಿರಬೇಕು ಫಸ್ಟಿಗೆ ಚಿಕ್ಕದಾಗಲಿ ದೊಡ್ಡದಾಗಲಿ ಅದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾಗಳೇನಿರುತ್ತೋ ಅದನ್ನು ನೀವು ಫಸ್ಟ್ ಐಡೆಂಟಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಸೊ ಯಾವುದಕ್ಕೆ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಈ ಒಂದು ಇದು ಬರುತ್ತೆ, ಯಾವುದು ನೋಡಿ, ಈ ರೀತಿ ಒಂದು ಆಯತವನ್ನು ತಗೊಂಡಾಗ, ಸೊ ಈ ರೀತಿ ಆಯತವನ್ನು ತೊಗೊಂಡಾಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಚೌಕಗಳನ್ನ ತೊಗೊಂಡಾಗ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಸೊ ಇದಕ್ಕೆಲ್ಲ ಕೆಲವೊಂದು ಅದರ ಟ್ರಿಕ್ಸ್ಗಳಿದ್ದಾವೆ. ಅದನ್ನು ನೋಡ್ತಾ ಹೋದರೆ ಈಸಿಯಾಗಿ ನಾವು ಲೆಕ್ಕ ಹಾಕ್ತೇನೆ ಡೈರೆಕ್ಟಾಗಿ ಫಾರ್ಮುಲಾವನ್ನು ಅಪ್ಲೈನ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಇಲ್ಲಿ ಕೇಳಿರ್ತಕ್ಕಂಥ ಫೈಂಡ್ ದ ಆಡ್ ಒನ್ ಔಟ್. ಆಡ್ ಒನ್ ಔಟ್ ಅಂದರೆ 4 ಏನು ಕೊಟ್ಟರು 4ರಲ್ಲಿ 1 ಡಿಫ್ರೆಂಟ್ ಆಗಿರುತ್ತೆ, 3 ಸೇಮ್ ಇರುತ್ತೆ. ಅದನ್ನು ನಾವು ಒಂದು ಹೊರಗಡೆನ ತೆಗಿಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇದು ನೋಡಿ, ಫಸ್ಟ್ ಒನ್ನು ಏನಿದೆ, ಟಿ ಇದೆ, ಹೌದಾ? ಈ ರೀತಿ ಟಿಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಇದು ಆಪೋಸಿಟ್ ಅಂದರೆ ಮೇಲ್ಗಡೆ ಕೆಳಗಡೆ ಬಂದಿದೆ, ಇದು ಇಲ್ಲಿದೆ, ಮೇಲ್ಗಡೆದು ಕೆಳಗಡೆಗೆ. ಓಕೆ, ಸೊ ಇದು ಅಷ್ಟೇ. ವಿನ ನೋಡ್ತಾ ಹೋದರೆ ಹೀಗಿದೆ, ಇದು ಆಪೋಸಿಟ್ ಆಯಿತು. ಆ್ಯಂಡ್ ನೆಕ್ಸ್ಟು ಎನ್ಗೆ ಏನು ಕೊಟ್ಟಿದ್ದಾರೆ, ಎನ್ ಈ ರೀತಿ ಇದೆ, ಹೌದಾ? ಸೊ ನಮ್ಗೆ ಏನು ಬರಬೇಕು ಇವಾಗ, ಎನ್ ಅಂತ ಹೇಳಿದಾಗ ಇದು ಕೆಳಗಡೆ ಬರಬೇಕು ಅಂತ ಹೇಳಿದರೆ ನೋಡಿ ಈ ರೀತಿ ಹೋಗ್ಬೇಕು, ಹೌದಾ? ಸೊ ಈ ರೀತಿ. ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ. ಈ ಕಡೆ ಪಾಯಿಂಟ್ ಏನಿದೆಯೋ ನೋಡಿ, ಇಲ್ಲಿ ಈ ಕಡೆ ಪಾಯಿಂಟ್ ಇಲ್ಲಿ ಬರಬೇಕಿತ್ತು, ಆದರೆ ಇಲ್ಲಿ ಈ ಕಡೆ ಪಾಯಿಂಟನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಬರಬೇಕಿತ್ತು ಹ್ಯಾಂಗಲ್ಲು, ಇದು ತಪ್ಪಾಗಿದೆ. ಇನ್ನು ಎ ನಾವು ನೋಡ್ತೀವಿ ಅಂತ ಹೋದರೆ ಎ ಸರಿ ಇದೆ, ಹೌದಲ್ವಾ? ಸೊ ಇದೇನಿದೆಯೋ ಈ ತುದಿ ಎಂಡಿಗೆ ಬಂತೆ ನೋಡಿ, ಈ ತುದಿ ಇಲ್ಲೂ ಅಷ್ಟೇ, ಈ ತುದಿ ಈ ಕಡೆ ಎಂಡಿಗೆ ಬರಬೇಕಿತ್ತು, ಈ ಕಡೆ ತುದಿ ಇಲ್ಲಿ ಬರಬೇಕಿತ್ತು. ಸೊ ಎನ್ ಅಂತಕ್ಕಂಥದ್ದು ಇಲ್ಲಿ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಸಿ ನಾವು ತಪ್ಪಾಗಿದೆ ಅಥವಾ ಹೊರಗಡೆಯಿಂದ ತೆಗಿಬೇಕಾಗುತ್ತೆ. ನೆಕ್ಸ್ಟು ಏನಿದೆ, ವಿಚ್ ಆಫ್ ದ ಆನ್ಸರ್ ಫಿಗರ್ ಇಸ್ ಫಾರ್ಮ್ಡ್ ಫ್ರಮ್ ದ 2 shapes ಗಿವನ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಫಿಗರ್. ಓಕೆ, ಸೊ ಪ್ರಾಬ್ಲಮ್ ಫಿಗರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬರ್ತಕ್ಕಂಥ ಇಟ್ ಮೀನ್ಸ್ ಅವು ಎರಡನ್ನೂ ಸೇರಿಸಿದ್ರೆ ಏನು 2 ಪಾಯಿಂಟನ್ನು ಕೊಟ್ಟಿದ್ದಾರೆ, ಇಲ್ಲಿ 2 ಪಾರ್ಟ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ಪಾರ್ಟು ಇದೊಂದು ಪಾರ್ಟು, ಇವೆರಡನ್ನ ಸೇರಿಸಿ ನಮಗೆ ಒಂದು ಪಾರ್ಟ್ ಬರಬೇಕು. ಅದು ಯಾವ್ದು ಬರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ಇದು ಫಸ್ಟ್ ನಾವು ನೋಡ್ತಾ ಹೋದರೆ ಇದು ವಜ್ರಾಕೃತಿ ಅಂತ ಹೇಳ್ತೀವಿ, ಹೌದಾ? ವಜ್ರಾಕೃತಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲರೂ ವಜ್ರಾಕೃತಿ ಕೊಟ್ಟಿದ್ದಾರಾ? ಇದು ಟ್ರಯಾಂಗಲ್ ಆಯಿತು, ಹೌದಾ? ಸೊ ಹಾಗಾಗಿ ಇದು ಬರೋದಿಲ್ಲ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇದು ಸಹ ಇದೆ, ಯಾವುದು ಇದು ಇದೆ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದರೆ ಸೊ ಇದು ಮಿಸ್ ಆಗಿದೆ, ಹೌದಾ? ಇಲ್ಲಿ ಮಿಸ್ ಆಗಿದೆ. ಇಲ್ಲೇನು ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಪಂಚಭುಜಾಕೃತಿ ಅಂತ ಹೇಳ್ತೀವಿ, ಅದನ್ನು ಕೊಟ್ಟಿದ್ದಾರೆ. ಇನ್ನು ಇದನ್ನ ತೊಗೊಂಡ್ರೆ ಓಕೆ, ಇದು ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಕನ್ಸಿಡರ್ ಮಾಡ್ತಾ ಹೋಗೋಣ. ಆದರೆ ಇದೇನು ಕೊಟ್ಟಿದ್ದಾರೋ ನೋಡಿ, ಇದು ಇದೆಯಲ್ಲ, ಸೊ ಇದು ಈ ರೀತಿ ಇಲ್ಲ, ಇದು ಒಳಗಡೆ ಹೋಗಿದೆ ನೋಡಿ, ಇಲ್ಲಿ ಇದು ಒಳಗಡೆ ಹೋಗಿದೆ. ಆದರೆ ಇಲ್ಲೇನಾಗಿದೆ, ಫುಲ್ ಲೈನ್ ಬಂದಿದೆ. ಸೊ ಇದು ಸಹ ತಪ್ಪಾಗುತ್ತೆ. ಆನ್ಸರು ಆಪ್ಷನ್
ಬಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ನೋಡಿ, ಚೂಸ್ ದ ಮಿರರ್ ಇಮೇಜ್ ಫಾರ್ ದ ಫಾಲೋಯಿಂಗ್ ಫಿಗರ್ಸ್ ವೆನ್ ದ ಮಿರರ್ ಈಸ್ ಕೆಪ್ಟ್ ಅಟ್ ದ MN ಲೈನ್. ಇಟ್ ಮೀನ್ಸ್ ಏನು ಕೊಡ್ತೀರಿ ಇಷ್ಟೇ, ಇದು ಮಿರರ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನಾವು ಮೇಯ್ನ್ ಅರ್ಥ ಮಾಡ್ಕೊಳ್ಳಿ. ಒಂದು ಮಿರರನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದರೆ ಮೇಲಿಂದ ಕೆಳಗಡೆ ನಮಗೆ ಚೇಂಜ್ ಆಗೋದಿಲ್ಲ. ಒಂದು ಮಿರರ್ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂತ ಕೊಟ್ಟಿದ್ದಾರೋ ಅದಲ್ವಾ, ಸೊ ಎ ಅಂತ ಏನು ಕೊಟ್ಟಿದ್ದಾರೋ ಇದು ನಾವು ಮಿರರಲ್ಲಿ ನೋಡ್ತೀವಿ ಅಂದರೆ ಸೇಮ್ ಹೀಗೆ ಬರುತ್ತೆ ಹ್ಯಾಸ್ ಇಟ್ ಈಸ್. ಆದರೆ ಡಿ ಕೊಟ್ಟಿದ್ದಾರಲ್ವಾ, ಸೊ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಈ ಲೈನು ಏನು ಲೆಫ್ಟ್ ಸೈಡ್ ಇದೆಯೋ ಅದು ರೈಟ್ ಸೈಡ್ ಬರುತ್ತೆ, ಈ ರೀತಿ ಡಿ ಬರುತ್ತೆ. ಬಿನೂ ಅಷ್ಟೇ, ಬಿ ಈ ರೀತಿ ಬರುತ್ತೆ, ಸಿ ಈ ರೀತಿ ಬರುತ್ತೆ. ಇಟ್ ಮೀನ್ಸ್ ಅದು ಎಡದಿಂದ ಬಲ, ಬಲದಿಂದ ಬಲಕ್ಕೆ ಎಡಕ್ಕೆ ಚೇಂಜ್ ಆಗುತ್ತೆ. ಎಡ ಟು ಬಲ, ಬಲ ಟು ಎಡ ಏನಿದೆಯೋ, ಲೆಫ್ಟ್ ರೈಟು, ರೈಟ್ ಟು ಲೆಫ್ಟು. ಸೊ ಹಾಗಾಗಿ ಚೇಂಜ್ ಆಗುತ್ತೆ. ಮೇಲೆ ಕೆಳಗಡೆ ಡೌನ್ ಅಪ್ ಡೌನ್ ಏನಿದೆಯೋ ಅದು ಚೇಂಜ್ ಆಗೋದಿಲ್ಲ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈ ಒಂದು ಪಾರ್ಟ್ ಏನಿದೆಯೋ ಇದು ಈ ಸೈಡ್ಗೆ ಬರಬೇಕು, ಈ ಸೈಡ್ ಇರೋದು ಈ ಸೈಡ್ಗೆ ಬರಬೇಕು, ಇದು ಅಷ್ಟೇ, ಇದು ಈ ಸೈಡ್ಗೆ ಹೋಗಬೇಕು, ಇದು ಈ ಸೈಡ್ಗೆ ಹೋಗಬೇಕು. ಸೊ ಇದು ಮಿರರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಮೇಲ್ದು ಕೆಳಗಡೆ ಏನೂ ಚೇಂಜ್ ಆಗೋದಿಲ್ಲ, ಅದು ಹಾಗೇ ಇರುತ್ತೆ. ಎಡದಿಂದ ಬಲಕ್ಕೆ ಚೇಂಜ್ ಆಗುತ್ತೆ, ಬಲದಿಂದ ಎಡಕ್ಕೆ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರಬಹುದು, ಈಗ ಕೆಲವೊಂದು ನಾವು ಮಿರರ್ ಮುಂದೆ ನಿಂತ್ಕೊಂಡ್ರೆ ಬಲಗೈ ಯೂಸ್ ಮಾಡಿದ್ರೆ ಎಡಗೈ ಯೂಸ್ ಮಾಡಿದಂಗೆ ಗೊತ್ತಾಗುತ್ತೆ, ಹೌದಲ್ವಾ. ಸೊ ಅದೇ ಇದು ಕಾನ್ಸೆಪ್ಟ್ನ ಇಲ್ಲೂ ಯೂಸ್ ಮಾಡ್ತಾ ಹೋಗಿ ನೀವು. ಬಲ ಇರ್ತಕ್ಕಂಥ ಎಡ ಕಾಣಿಸುತ್ತೆ, ಎಡ ಇರ್ತಕ್ಕಂಥದ್ದು ಬಲ ಕಾಣಿಸುತ್ತೆ. ಸೊ ಅದರ ಪ್ರಕಾರ ನೋಡ್ತಾ ಹೋದರೆ ನೋಡಿ, ಇಲ್ಲಿದೆ ಏನಿದೆ, ಇಲ್ಲಿ 0 ಏನು ಫಿಲ್ ಆಗಿಲ್ಲ, ಇಲ್ಲಿ ಫಿಲ್ ಆಗಿದೆ. ಸೊ ಫಿಲ್ ಆಗಿರೋದು ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಬರಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದು ತಪ್ಪಾಗುತ್ತೆ, ಹೌದಾ. ಇವೆರಡರಲ್ಲಿ ತಪ್ಪಾಗುತ್ತೆ. ಉಳಿದಿರ್ತಕ್ಕಂಥ ಎ ಮತ್ತು ಸಿ ನಾವು ನೋಡ್ತಾ ಹೋದರೆ, ಸೊ ನೋಡಿ ಇದು ಅಷ್ಟೇ, ಇದು ಚೇಂಜ್ ಆಗಬೇಕು. ಸೊ ಈ ಕಡೆ ಏನು ಖಾಲಿ ಇದೆಯೋ ಇದು ಈ ಸೈಡ್ಗೆ ಬರಬೇಕು, ಇದು ಈ ಸೈಡ್ಗೆ ಬರಬೇಕು. ಇಟ್ ಮೀನ್ಸ್ ಇಲ್ಲಿಗೆ ಫಿಲ್ ಆಗಿರಬೇಕು. ಸೊ ಇಲ್ಲಿ ಫಿಲ್ ಆಗಿದೆ ನೋಡಿ, ಇದು ತಪ್ಪಾಗುತ್ತೆ. ಹಾಗೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಆಗುತ್ತೆ. ಸೊ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಎಡದ್ದು ಬಲ ಕಾಣಿಸುತ್ತೆ, ಬಲದಿಂದ ಎಡಕ್ಕೆ ಕಾಣಿಸುತ್ತೆ. ಮೇಲೆ ಕೆಳಗಡೆ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಅದಷ್ಟನ್ನು ಮಾತ್ರ ನೀವು ಈಗ ಏನು MN ಅಂತ ಕೊಟ್ಟಿದ್ದಾರೋ, ಈಗ ಲೈನನ್ನು ಕೊಟ್ಟಿದ್ದಾರೆ. ಸೊ ಹೌದಾ, ಇದು ಈ ರೀತಿ ಕೊಟ್ಟಿದ್ದಾರೆ. ಅದೇ ಇದು ಮಿರರ್ಗೆ ಬಂದಾಗ ಅದು ಈ ರೀತಿ ಕಾಣಿಸುತ್ತೆ.